A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕಾರ್ಮಿಕನ ಮಗಳ ಮದುವೆಯ ಸಹಾಯಧನಕ್ಕೆ ಸಲ್ಲಿಸಿದ ಅರ್ಜಿ ರದ್ದು, ಕಾರ್ಮಿಕರ ಪ್ರತಿಭಟನೆ. ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಫೇರಾವ್ ಹಾಕಿದ ಕಾರ್ಮಿಕರು. ಮದುವೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರಮುಖ ಕ್ಷಣ. ಆದರೆ ದಿನಕೂಲಿ ಕಾರ್ಮಿಕರು ಹಾಗೂ ಕಟ್ಟಡ ಕಾಮಗಾರಿ ಮಾಡುವವರಂತಹ ಅಸಂಘಟಿತ ವಲಯದ ಕುಟುಂಬಗಳಿಗೆ ಮದುವೆಯ ಖರ್ಚು ದೊಡ್ಡ ಹೊರೆಯಾಗುತ್ತೆ. ಇದನ್ನು ಮನಗಂಡು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಾರ್ಮಿಕರಿಗೆ ಮದುವೆಗೆ ಅಥವಾ ಅವರ ಮಕ್ಕಳ ಮದುವೆಗೆ 60,000 ರೂಪಾಯಿ ಸಹಾಯಧನ ನೀಡಲು ಸರ್ಕಾರ ಯೋಜನೆ ಜಾರಿ ಮಾಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಿಜವಾದ ಕಾರ್ಮಿಕರಿಗೆ ಆ ಯೋಜನೆಯ ಸೌಲಭ್ಯ ದೊರೆಯುತ್ತಿಲ್ಲ ಎಂಬುದು ಇಲ್ಲಿನ ಕಟ್ಟಡ ಕಾರ್ಮಿಕರ ಆರೋಪವಾಗಿದೆ. ಇಂದು ಕಟ್ಟಡ ಕಾರ್ಮಿಕರು ಚಿಂತಾಮಣಿ ನಗರದ ನಾರಪಕುಂಟೆಯ ಬಳಿ ಇರುವ ಕಟ್ಟಡ ಕಾರ್ಮಿಕರ ನಿರೀಕ್ಷಕರ ಕಚೇರಿಗೆ ಫೇರಾವ್ ಹಾಕಿ ಪ್ರತಿಭಟನೆ ನಡೆಸಿದ್ದಲ್ಲದೆ ಕಾರ್ಮಿಕ ನಿರೀಕ್ಷಕರಾದ ಕಲಾವಣಿ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ತಿಳಿಸದೆ ಹಾಗೂ ನೀಡದೇ ಇರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕಟ್ಟಡ ಕಾರ್ಮಿಕರಾದ ಗಂಗರಾಜು ಹಾಗೂ ನರಸಿಂಹಪ್ಪ ಎನ್ಎಂ ಅವರು ಮಾತನಾಡಿ 8 ಆಗಸ್ಟ್ 2025ರಂದು ಶಿಡ್ಲಘಟ್ಟ ತಾಲೂಕಿನ ತಾಯಕಾಯಲ ಬೆಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಅನಿತಾ ಎನ್ಎನ್ ಅವರ ಮದುವೆ ಕಾರ್ಯ ನಡೆದಿದ್ದು, ಮದುವೆ ಸಹಾಯಧನ ಪಡೆಯಲು ಕಾರ್ಮಿಕ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಆದರೆ ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಉದ್ದೇಶಪೂರ್ವಕವಾಗಿ ಅರ್ಜಿಯನ್ನ ರದ್ದು ಮಾಡಿದ್ದು ಅಷ್ಟೇ ಅಲ್ಲದೆ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ರದ್ದುಪಡಿಸಿದ್ದಾರೆ ಎಂದು ಹೇಳಿದ ಅವರು, ಇಷ್ಟೆಲ್ಲ ಪ್ರಕ್ರಿಯೆಗಳು ಅಧಿಕಾರಿಗಳಿಗೆ ಲಂಚ ಕೊಡದೇ ಇರುವ ಕಾರಣಕ್ಕೆ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಸುಮಾರು ವರ್ಷಗಳಿಂದ ಕಾರ್ಮಿಕ ನಿರೀಕ್ಷಕರು ಸರ್ಕಾರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರುವುದೇ ಇಲ್ಲ. ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ಕೊಡುತ್ತಾರೆ. ಕೂಡಲೇ ಇವರನ್ನ ಕೆಲಸದಿಂದ ಅಮಾನತು ಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಕಟ್ಟಡ ಕಾರ್ಮಿಕರು ಸಚಿವ ಸಂತೋಷ್ ಲಾಡ್ ಅವರಿಗೆ ಫೇರಾವ್ ಹಾಕಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಇದನ್ನ ಕುರಿತು ಮಾಧ್ಯಮದವರು ದೂರವಾಣಿ ಮುಖಾಂತರ ಇಲಾಖೆಯ ಜಿಲ್ಲಾಧಿಕಾರಿಗಳಿಗೆ ಸಂಪರ್ಕಿಸಿದಾಗ ಅವರು ಇದರ ಬಗ್ಗೆ ಪ್ರತಿಕ್ರಿಯಿಸಿ, ಮದುವೆ ಸಹಾಯಧನಕ್ಕಾಗಿ ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕಲ ಹಳ್ಳಿ ಗ್ರಾಮದ ನರಸಿಂಹಪ್ಪ ಎನ್ಎಂ ಎಂಬುವವರ ಮಗಳ ಮದುವೆಗೆ ಸಲ್ಲಿಸಿರುವ ಅರ್ಜಿಯನ್ನು ಪರಿಶೀಲನೆ ಮಾಡಲು ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಸ್ಥಳ ಮಹಜರು ಮಾಡಲು ಕಳುಹಿಸಿಕೊಟ್ಟು ನಿಜವಾದ ಫಲಾನುಭವಿ ಅವರಾಗಿದ್ದರೆ ಸೌಲಭ್ಯ ದೊರಕಿಸಿಕೊಡುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಇನ್ನು ಪ್ರತಿಭಟನೆ ಮಾಡುತ್ತಿರುವ ವಿಷಯ ತಿಳಿದ ತಕ್ಷಣ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಸಹ ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ. ನಮಗೆ ತುಂಬಾ KRS ಪಾರ್ಟಿಗೆ ತುಂಬಾ ದೂರುಗಳು ಬಂದಿದ್ದಾವೆ. ಮೇಡಮ್ ಅವ್ರು ಯಾವಾಗ ಬಂದ್ರು ಕಚೇರಿಯಲ್ಲಿ ಇರಲ್ಲ ಅಂತ ಯಾವ ನೋಡೋ ಫೀಲ್ಡ್ ವರ್ಕ್ ಅಂತ ಇದ್ದಾರೆ. ಯಾವ ಫೀಲ್ಡ್ ವರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬಂದು ಎಷ್ಟೋ ಜನ ಕನ್ನಡ ಕಾರ್ಮಿಕರಾಗಲಿ ಎಲ್ಲ ಕಾರ್ಮಿಕರ ಅಂದ್ಮೇಲೆ ಎಲ್ಲರೂ ಇರ್ತಾರೆ. ಅವ್ರು ಬಂದಿಲ್ಲ ಎಷ್ಟು ಒಂದ್ ದಿವಸ 2 ದಿವಸ ಕೂಲಿ ಬಿಟ್ಟು ಬರ್ಬೋದು. ಏನ್ ದಿವಸ ಬಂದು ಅದೇ ಕೆಲಸ ಮಾಡ್ಕೊಂಡಿರಕ್ಕಾಗುತ್ತಾ? ಇವಾಗ ಒಬ್ಬ ಫಲಾನುಭವಿಗೆ ಅವನು ನಿಜವಾದ ಕಟ್ಟಡ ಕಾರ್ಮಿಕರ ಅಂತ ಪ್ರೂಫ್ ಇದೆ. ಆದ್ರೂ ಇವರು ಇಲ್ಲ ಅಂದ್ಬಿಟ್ಟು ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ ಗಮನಕ್ಕೆ ಬಂತು. ನಾವು ಅದನ್ನ ಕೇಳುವಂತ ಬಂದ್ರೆ ಮೇಡಮ್ 12 ಗಂಟೆ ಆಯ್ತು, 12 ಗಂಟೆ ಆದ್ರೂ ಇಷ್ಟವರೆಗೂ ಇಲ್ಲ. ನಮ್ಮ ಹೆಸರು KC ಗಂಗರಾಜು ಅಂತ. ನಾನೊಬ್ಬ ಎಲೆಕ್ಟ್ರಿಷಿಯನ್ ಆಗಿರ್ತೀನಿ. ಇವರು ನನ್ನ ಜೊತೆಲಿ ಕೆಲಸ ಮಾಡುವಂಥ ಗಾರೆ ಕೆಲಸ ಮೇಸ್ತ್ರಿ ನರಸಿಂಹಪ್ಪ MN ಅಂತ ಆಗಿರ್ತಾರೆ. ಇವರು ಸುಮಾರು 30 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಗಾರೆ ಕೆಲಸ ಮೇಸ್ತ್ರಿ ಆಗಿ. ಇವ್ರಿಗಿಬ್ಬರು ಮಕ್ಕಳಿರ್ತಾರೆ. ಇದರಲ್ಲಿ ಒಂದು ಆಗಸ್ಟ್ 8ನೇ ತಾರೀಕು ಮಗಳಿಗೆ ಮದುವೆ ಮಾಡಿರ್ತಾರೆ. ತಲಕಾಯಲ್ ಬೆಟ್ಟ ಅಂತೇಳಿ ಅಲ್ಲಿ ಮದುವೆ ಮಾಡ್ಕೊಂಡು ಬಂದಿರ್ತಾರೆ. ಮನೆ ಹತ್ರ ರಿಸೆಪ್ಷನ್ ಮಾಡಿರ್ತಾರೆ. ಇವರು ನಾವು ಕಾರ್ಮಿಕರಾಗಿರೋದ್ರಿಂದ ಮದುವೆ ಸಹಾಯಧನಕ್ಕೆ ಒಂದು ಅರ್ಜಿಯನ್ನು ಹಾಕಿರ್ತೇವೆ. ಅರ್ಜಿ ಹಾಕಿದರೆ ಇವರು ಮನೆ ಬಳಿ ಹೋಗಿ ಮಾಜರ್ ಮಾಡಿಲ್ಲ. ಅಕ್ಕಪಕ್ಕ ಮನೆಯನ್ನು ಕೇಳಿದ್ದಾರೆ. ಮತ್ತು ಕೆಲಸ ಮಾಡೋ ಸ್ಥಳಕ್ಕೆ ಬಂದು ಮಾಜರ್ ಮಾಡಿಲ್ಲ. ಯಾವುದೇ ರೀತಿ ಮಾಹಿತಿ ಇಲ್ದಿರ ಇವರು ನಿಜವಾದ ಕಾರ್ಮಿಕರಲ್ಲ ಅಂತೇಳಿ ಕಾರ್ಡನ್ನು ಫ್ರೀಸ್ ಮಾಡಿದ್ದಾರೆ. ಮತ್ತು ಮದುವೆ ಸಹಾಯಧನೂ ಕ್ಯಾನ್ಸಲ್ ಮಾಡಿದ್ದಾರೆ. ನಾವು ಲೇಬರ್ ಆಫೀಸ್ ಬಳಿ ಬಂದು ಕೇಳಿದರೆ ಅವ್ರೇನು ಹೇಳಿ 2 ವರ್ಷ ಆಗಿದೆ ಮದುವೆ ಆಗಿ ಅಂತ ಹೇಳ್ತಿದ್ದಾರೆ. ನಾವು ಮದುವೆ ಆಗಿರೋದು ಆಗಸ್ಟ್ 8ನೇ ತಾರೀಕು. ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇದ್ದಾವೆ, ಎಲ್ಲ ತೊಗೊಂಡು ಬಂದಿದ್ದೀವಿ. ಇಲ್ಲಿ ಆಫೀಸ್ ಹತ್ರ ಬಂದರೆ ಯಾರು ಮಾಹಿತಿ ಕೇಳೋದಕ್ಕೂ ಅಧಿಕಾರಿಗಳು ಇಲ್ಲಿ ನಮ್ಮ ಕೈಗೆ ಸಿಗ್ತಿಲ್ಲ. ಲೇಬರ್ ಕಾರ್ಡ್ ಇದೆ ಅವ್ರಿಗೆ. ಎಷ್ಟು ವರ್ಷಗಳಿಂದ ಅವ್ರ ಹತ್ರ ಲೇಬರ್ ಕಾರ್ಡ್ ಇದೆ? ಅವ್ರ ಲೇಬರ್ ಕಾರ್ಡ್ ಅವ್ರ ಹತ್ರ ಬಂದು ಸುಮಾರು 1 ನಿಮಿಷ ಹೇಳ್ತೀನಿ. ಸರ್, ಇವ್ರ ಹತ್ರ ಲೇಬರ್ ಕಾರ್ಡ್ 2 ವರ್ಷಗಳಿಂದ ಇದೆ. ಅಂದರೆ ಹಳೆ ಕಾರ್ಡು ರಿನ್ಯೂವಲ್ ಮಾಡಿಸ್ಕೊಳ್ತಿದ್ದ ಕ್ಯಾನ್ಸಲ್ ಆಗಿದೆ. ಮತ್ತು ಹೊಸದಾಗಿ 2024ರಿಂದ ಕಾರ್ಡ್ ಮಾಡಿಸಿದ್ದೀವಿ ಇವ್ರಿಗೆ. ಇವ್ರದ್ದು ಹಳೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ. 2024ರಿಂದ ಇಲ್ಲಿನವರೆಗೂ ಕಾರ್ಡ್ ರನ್ನಿಂಗ್ ಇದೆ. ಒಂದು 5-6 ತಿಂಗಳ ಹಿಂದೆ ಕಾರ್ಡ್ ರಿನ್ಯೂವಲ್ಗೆ ಅಪ್ಲೈ ಮಾಡಿದ್ವಿ. ಕಾರ್ಡು ಕೂಡ ಮಾಜಾರ್ ಮಾಡಿದ್ದಾರೆ. ನಿಜವಾದ ವರ್ಕರ್ ಅಂತೇಳಿ ಕಾರ್ಡ್ ಅಪ್ರೂವ್ ಮಾಡಿದ್ದಾರೆ. ಈಗ ನೋಡಿದ್ರೆ ಈ ರೀತಿ ಕಾರ್ಮಿಕರಲ್ಲ ಅಂತೇಳಿ ತಿರಸ್ಕರಿಸಿದ್ದಾರೆ. ಇದನ್ನು ನ್ಯಾಯ ಕೇಳಕ್ಕೆ ಬಂದಾಗ ನಿಮ್ಮ ಕೈಯಲ್ಲಿ ಆಗಿದ್ದು ನೀವು ಮಾಡ್ಕೊಳ್ಳಿ,
ನನ್ನ ಕೆಲಸ ನಾನು ಮಾಡಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಹತ್ರ ಏನು ದಾಖಲೆಗಳಿದೆ ತೊಗೊಂಡು ಬನ್ನಿ ಅವ್ರು ಕಾರ್ಮಿಕರು ಅನ್ನೋದಕ್ಕೆ ಅಂತ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ತೊಗೊಂಬಂದಿದ್ದೀನಿ. ಮದುವೆ ಆಗಿರೋದಕ್ಕೆ ಪ್ರೂಫ್ ಕೇಳಿದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು ತೊಗೊಂಬಂದಿದ್ದೀನಿ. ಮದುವೆ ಆಗಿ 2 ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಫೋಟೋಸ್ ತೊಗೊಂಬಂದಿದ್ದೀವಿ, ಅದ್ರ ಮೇಲೆ ಡೇಟ್ ಸಮೇತ ಇರುತ್ತೆ. ಊರಲ್ಲಿ ನಂಬರ್ಗಳೆಲ್ಲ ಮದುವೆಗೆ ಬಂದಿದ್ದಾರೆ. ಮತ್ತು ನಾವು ಮದುವೆ ಮಾಡ್ಕೊಂಬಂದಿರೋ ಸ್ಥಳದಲ್ಲಿ ಬೇಕಾಗಿರುವಂಥ ಕೊಟ್ಟಿರುವಂಥ ದಾಖಲೆಗಳು, ಇಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿಂದ ಕೊಟ್ಟಿರುವಂಥ ಒಂದು ಲೆಟರ್, ಇವೆಲ್ಲ ತೊಗೊಂಡು ಬಂದಿದ್ರು. ಇಲ್ಲಿ ನಮ್ಗೆ ನ್ಯಾಯ ಕೊಡೋದಕ್ಕೆ ಯಾವ ಅಧಿಕಾರಿನೂ ನಮ್ಮ ಕೈಗೆ ಸಿಗ್ತಿಲ್ಲ. ಕಾರ್ಮಿಕರ ಇಲಾಖೆಯಿಂದ ಎಲ್ಲ ಕಟ್ಟಡ ಕಾರ್ಮಿಕರಿಗೂ ಮದುವೆ ಸಹಾಯಧನ ಅಂತ ಕೊಡ್ತಾರೆ. ಅದ್ರ ಮುಖಾಂತರ ಅರ್ಜಿ ಹಾಕಿರ್ತದೆ. ಟೈಮ್ಗೆ 10:10ವರೆಗೆ ಆಫೀಸ್ ಓಪನಿಂಗ್ ಇರಬೇಕು. ಆಫೀಸ್ ಓಪನ್ ಇರುತ್ತೆ, ಅಧಿಕಾರಿ ಕೈಗೆ ಸಿಗೋದಿಲ್ಲ. ನೀವು ಎಷ್ಟು ಸರಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಕಾರ್ಮಿಕರನ್ನು ಕೇಳಿ, ಯಾವಾಗ ಬಂದರೂ ಎಲ್ಲೋ ಫೀಲ್ಡ್ ವರ್ಕ್ ಹೋಗಿದ್ದೀವಿ ಅಂತಾರೆ. ಎಲ್ಲಿ ಫೀಲ್ಡ್ ವರ್ಕ್ ಇರುತ್ತೋ ಯಾವತ್ತು ನಮ್ಮ ಕೈಗೆ ಸಿಗೋದು ಯಾವಾಗ? ನಾವಿಲ್ಲಿ ಬಂದರೆ ಮಾತಾಡೋಕ್ಕೆ ಚಾನ್ಸ್ ಇರಲ್ಲ. ಆ್ಯಕ್ಚುಲಿ ನಾವು ಅರ್ಜಿ ಹಾಕಿದಾಗ ಮನೆ ಬಳಿನೇ ಹೋಗಬೇಕು ಮಾಜರ್ಗೆ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಬಂದು ಕೇಳಬೇಕು. ಇವರು ಕೆಲಸ ಹತ್ರ ಬಂದು ಮಾಜರ್ ಮಾಡೋದು ಸಾಕ್ಷ್ಯನೇ ಇಲ್ಲ ಇವ್ರ ಹತ್ರ. ಈಗ ಮಾಡ್ತಿರೋ ಬಿಲ್ಡಿಂಗ್ಗಳ ಹತ್ರ ನಾವು ಲೈವ್ ನೋಡಿಸ್ತೀವಿ ನಿಮಗೆ. ಈಗ ಬಿಲ್ಡಿಂಗ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ಸಮೇತ ನಮ್ಮ ಹತ್ರ ಇದೆ. ಇವ್ರು ಮೇಸ್ತ್ರಿ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ದಾಖಲೆಗಳು ಇದೆ. ಈಗ ಊರಲ್ಲಿ ಎಲ್ಲರನ್ನೂ ಕೇಳ್ಬೋದು ಇವ್ರು ಏನು ಕೆಲಸ ಮಾಡ್ತಾರೆ ಅಂತ. ಯಾರೋ ಒಬ್ಬರು ಹೇಳಿದ್ರು ಕುರಿಗಳು ಮೇಸೋರು ಅಂತ ಹೇಳ್ತಿದ್ದಾರೆ, ಅದಕ್ಕೆ ಪ್ರೂಫ್ ಇದೆಯಾ? ನಾವು ಗಾರೆ ಕೆಲಸ ಅಂತ ಹೇಳಿದ್ರೆ ನಾನು ಪ್ರೂಫ್ ಕೊಡ್ತೀನಿ. ಎಷ್ಟು ಬಿಲ್ಡಿಂಗ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ಹತ್ರ ಸಾಕ್ಷಿ ಇದೆ. ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀವಿ. ಈಗ ಅವ್ರು ಗಾರೆ ಕೆಲಸ ಮಾಡ್ತಿದ್ದಾರೆ, ಅದೇ ಬಿಲ್ಡಿಂಗಲ್ಲಿ ನಾನು ಎಲೆಕ್ಟ್ರಿಷಿಯನ್ ಆಗಿ ಮಾಡ್ತಿದ್ದೀನಿ. ಮತ್ತು ಇಲ್ಲೊಬ್ರು ಇದ್ದಾರೆ ನೋಡಿ, ಇವರು ಬಿಲ್ಡಿಂಗ್ ಮಾಡ್ತಿದ್ದಾರೆ, ಇವರು ಎಲೆಕ್ಟ್ರಿಷಿಯನ್ ಆಗಿ. ಮತ್ತು ನಮ್ಗನ್ನ ಸಾಕ್ಷಿ, ನಾವು ವರ್ಕರ್ನ ಕಂಡುಹಿಡಿಯೋದಕ್ಕೆ ನಿಮ್ಮ ಕೈಲಾಗುತ್ತಾ, ನಮ್ಮ ಕೈಲಾಗುತ್ತಾ? ಮತ್ತು ನಾವು ಕಾರ್ಮಿಕರು ಅನ್ನೋದಕ್ಕೆ ಯಾವ ರೀತಿ ಗುರುತಿಸ್ತೀರಾ ನೀವು? 6 ತಿಂಗಳಿಂದ ವರ್ಕರ್ ಆಗಿರೋನು ಈಗ ಯಾಕೆ ವರ್ಕರ್ ಆಗಿರೋದಿಲ್ಲ? ಇಲ್ಲಿ ಸಿಗೋದಿಲ್ಲ. ಮತ್ತು ಮಾಜರ್ಗೆ ಹೋಗಬೇಕಾದ್ರೆ ಅಧಿಕಾರಿಗಳು ಹೋಗಬೇಕು ಸರ್. ಬೇರೆ ಸಂಘ ಸಮಸ್ಯೆಗಳವ್ರನ್ನೆಲ್ಲ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಏನಿದೆ? ಅಧಿಕಾರಿಗಳಾದವರು ಹೋಗಿ ಮಾಜರ್ ಮಾಡ್ಕೊಂಬರ್ಬೇಕು. ಯಾವ ಸಂಘ ಸಂಸ್ಥೆಗಳು ಕರ್ಕೊಂಡು ಹೋಗ್ತಾರೆ ಸರ್? ಬೇರೆಯವರು ಹೋಗ್ತಿದ್ದಾರೆ, ನಾನು ನೋಡಿದ್ವಿ ಕಣ್ಣಲ್ಲಿ. ಯಾರು ಜೊತೆ ಹೋಗಿದ್ದಾರೆ ಅಂತ ಕೂಡ ನಾವು ನೋಡಿಸ್ತೀವಿ ನಿಮಗೆ. ಅರ್ಥ ಆಯ್ತಾ? ಸಂಘ ಸಮಸ್ಯೆಗಳವ್ರ ಜೊತೆ ಹೋಗಿ ಮಾಜರ್ ಮಾಡೋವಂಥ ಅವಶ್ಯಕತೆ ಏನಿದೆ? ಅಧಿಕಾರದಲ್ಲಿರುವಂಥ ಅಧಿಕಾರಿಗಳು ಹೋಗಬೇಕು, ಮಾಜರ್ ಮಾಡಬೇಕು, ಬರಬೇಕು. ಸರ್ಕಾರ ಗೈಡ್ಲೈನ್ ಇರೋದಾಗೆ ಅಲ್ವಾ? ಸಂಘ ಸಮಸ್ಯೆಗಳನ್ನೆಲ್ಲ ಕರ್ಕೊಂಡೋಗಿ ಮಾಜರ್ ಮಾಡಿ ಅಂತ ಹೇಳ್ತಾರಾ? ಬೇರೆ ವ್ಯಕ್ತಿ ಜೊತೆ ಏನಕ್ಕೆ ಹೋಗಬೇಕು? ಅಧಿಕಾರಿಗಳು ಹೋಗಿ ಮಾಜರ್ ಮಾಡಬೇಕು. ಬೇರೆ ವ್ಯಕ್ತಿ, 3ನೇ ವ್ಯಕ್ತಿ ಏನೋ ಅವಶ್ಯಕತೆ ಇರುತ್ತೆ ನಿಮಗೆ? ಅಧಿಕಾರಿಗಳಾದವ್ರು ನೀವು ಮಾಜರ್ ಮಾಡಬೇಕು. ಬೇರೆ ವ್ಯಕ್ತಿ ಜೊತೆ ಹೋಗುವಂಥ ಅವಶ್ಯಕತೆ ಏನಿದೆ? ಅದನ್ನು ನಾವು ಪ್ರೂವ್ ಮಾಡಿಸ್ತೀವಿ. ರೀಸೆಂಟಾಗಿ ಹೋಗಿರೋದು ಕೂಡ ನಾವು ತೊಗೊಂಡಿದ್ದೀವಿ. ನರಸಿಂಹಪ್ಪ ಅಂತ, NM ನರಸಿಂಹಪ್ಪ, ಗಾರೆ ಕೆಲಸ ಮಾಡ್ತೀನಿ, ಮೇಸ್ತ್ರಿ. ನಾನು ಇಷ್ಟು ದಿನದಿಂದ ನಾನು ಕೆಲಸ ಮಾಡ್ತಾ ಇರೋದು 28 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಬಿಲ್ಡಿಂಗ್ ಹತ್ರ ಯಾರೂ ಬಂದೇ ಇಲ್ಲ ಅಧಿಕಾರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋಕ್ಕೆ. ಏನಕ್ಕೆ ಬಂದಿಲ್ಲ ಅವರು? ಏನಕ್ಕೆ ಬಂದೇ ಇಲ್ಲ ಅವರು. ಅರ್ಜಿ ಏನಕ್ಕೆ ಹಾಕಿದ್ರಿ ನೀವು? ನಾವು ಮದುವೆ ಸಹಾಯಧನಕ್ಕೆ ಹಾಕಿದ್ದೀನಿ. ಯಾರು ಮದುವೆ? ನಮ್ಮ ಹುಡುಗದು ಮಗುದು ಹಾಕಿದ್ದೀನಿ. ಇಲ್ಲಿ ಬಂದರೆ ನನ್ನ ಕಾರ್ಡೇ ರಿಜೆಕ್ಟ್ ಮಾಡೋರೆ, ನನ್ನ ಲೇಬರ್ ಕಾರ್ಡೇ ರಿಜೆಕ್ಟ್ ಮಾಡೋರು ಅವರು. ರಿಜೆಕ್ಟ್ ಆಗಿರೋದು ಯಾವಾಗ ಕಾರ್ಡು? ಸರ್ 3-4 ದಿನ ಆಯಿತು. ಅರ್ಜಿ ಹಾಕಿದ್ದು ಮದುವೆ ಇದಕ್ಕೆ ಯಾವಾಗ? ಅರ್ಜಿ ಹಾಕಿರೋದು 3 ತಿಂಗಳಾಯಿತು. 3 ತಿಂಗಳಿಂದ ನಾನು ಓಡಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾನೆ ಇದ್ದೀನಿ. ಇಲ್ಲಿ ಬಂದು ಕೇಳಿದ್ರೆ ಯಾರನ್ನೂ ಕೇಳಕ್ಕೆ ಹೋಗಬೇಡಪ್ಪ, ನನ್ನ ಕೈಲಿಲ್ಲ, ಹಾಕಿದ್ದೀನಿ ಹೋಗು ಅಂತ ಹೇಳ್ತಾರೆ. ಮದುವೆ ಆಗಿರ್ತಕ್ಕಂಥದ್ದು ಯಾವಾಗ? ಮದುವೆ ಆಗಿರೋದು 8/8 తలకాలకొండ దేవస్థానంలో ఆటి నుంచి వచ్చేసి తలకాలకొండ దేవస్థానంలో పెళ్లి చేసినాను. దానికి సహాయధనం అనేది అర్జీ వేసినాను. అర్జీ వేస్తే వాళ్ళు స్పాట్ ఇన్స్పెక్షన్కే వచ్చిండదు, మేడం కానీ ఎవరు కానీ వచ్చిండదు. నేను ఇప్పుడు నిజమైన కార్మికుడు కాదు అనేసి ప్రూఫ్ చేస్తాము, రిజెక్ట్ చేయడమని వాళ్ళు మేడం చెప్తా ఉన్నారు. మేడం కళాకి ఇదవుతుంది మేడం అంటే ఏనా మాకి ఇది ఏమన్నా కానీ అని న్యాయం కావాలని నేను తిరుగుతాను. ಮೇಡಮ್ ನಾವು KRS ಪಕ್ಷದಿಂದ ಮೇಡಮ್ 12 ಗಂಟೆ ಆಯ್ತು, ನೀವು ಕಚೇರಿಯಲ್ಲಿ ಇಲ್ಲಲ್ಲ ಮೇಡಮ್? ಹೌದಾ? ಅದೇ ಇಲ್ಲಿ ಯಾವುದೋ ಫಲಾನುಭವಿಗೆ ಏನೋ ಅನ್ಯಾಯ ಆಗಿದೆ ಅಂದ್ಬಿಟ್ಟು ಇಲ್ಲಿ ಬಂದ್ವಿ, ನಮ್ಮ ಗಮನಕ್ಕೆ ಬಂತು KRS ಪಾರ್ಟಿಗೆ. ನಾವು ಇಲ್ಲಿ ಬಂದ್ವಿ, ನೀವು 12 ಗಂಟೆ ಆದರೂ ಇಲ್ಲಿ ಇರಲಿಲ್ಲ. ಹೌದಾ ಮೇಡಮ್? ಓಕೆ ಓಕೆ. ಎಷ್ಟೊತ್ತಾಗುತ್ತೆ ಮೇಡಮ್ ಬರೋದು ನೀವು? ಹೌದಾ, ಸರಿ ಮೇಡಮ್, ನೀವು ಬಂದಮೇಲೆ ನನಗೊಂದು ಕಾಲ್ ಮಾಡಿ ಮೇಡಮ್, ಇದೇ ನಂಬರ್ಗೆ. ಚಿಂತಾಮಣಿ ಕಟ್ಟಡ ಇಲಾಖೆ, ಕಾರ್ಮಿಕರ ಇಲಾಖೆಯ ಒಂದು ಕಚೇರಿಗೆ ಬಂದಿದ್ವಿ. ಇಲ್ಲಿ ಬಂದು ಸ್ಪಾಟ್ ಅಲ್ಲಿ ಬಂದ್ರೆ ಇಲ್ಲಿ ಮೇಡಮ್ ಯಾವಾಗ ಬಂದ್ರು ಇಲ್ಲಿ 12 ಗಂಟೆ ಆದ್ರೂ ಇನ್ನು ಇಷ್ಟೊತ್ತಾದ್ರೂ ಬಂದಿಲ್ಲ ಮೇಡಮ್. ಇಲ್ಲಿ ಯಾರು ಕೇಳಿದ್ರು ಮೇಡಮ್ ಟೈಮಿಂಗ್ಸ್ ಹಾಕಿದಾರೆ, ಅಲ್ಲಿ ಟೈಮಿಂಗ್ಸ್ ಚೇಂಜ್ ಮಾಡಿ ಹಾಕಿದಾರೆ.
ಪ್ಲಸ್ ಇಲ್ಲಿ ಬಂದ್ರೆ ಯಾವ ಇವ್ರು ಕೆಲಸಗಳು ಮಾಡ್ತಾರೆ? ಜನಗಳು ಎಷ್ಟು ಜನ ಬಂದು ಕಾಯ್ಕೊಂಡಿದ್ದಾರೆ? ಬೆಳಗಿನ ಸಂಜೆ ಒಂದ್ ದಿವಸ 2 ದಿವಸ ಯಾವಾಗ ಬಂದು ಕೆಲಸ ಬಿಟ್ಟು ಅವ್ರ ಕೆಲಸಗಳು ಬಿಟ್ಟು ಇಲ್ಲಿ ಬಂದು ಕಾಯ್ಕೊಂಡಿರುವಂತ ಕೆಲಸ ಆಗಿದೆ. ನಮಗೆ ತುಂಬಾ KRS ಪಾರ್ಟಿಗೆ ತುಂಬಾ ದೂರುಗಳು ಬಂದಿದ್ದಾವೆ. ಮೇಡಮ್ ಅವ್ರು ಯಾವಾಗ ಬಂದ್ರು ಕಚೇರಿಯಲ್ಲಿ ಇರಲ್ಲ ಅಂತ ಯಾವ ನೋಡೋ ಫೀಲ್ಡ್ ವರ್ಕ್ ಅಂತ ಇದ್ದಾರೆ. ಯಾವ ಫೀಲ್ಡ್ ವರ್ಕ್ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಬಂದು ಎಷ್ಟೋ ಜನ ಕನ್ನಡ ಕಾರ್ಮಿಕರಾಗಲಿ ಎಲ್ಲ ಕಾರ್ಮಿಕರ ಅಂದ್ಮೇಲೆ ಎಲ್ಲರೂ ಇರ್ತಾರೆ. ಅವ್ರು ಬಂದಿಲ್ಲ ಎಷ್ಟು ಒಂದ್ ದಿವಸ 2 ದಿವಸ ಕೂಲಿ ಬಿಟ್ಟು ಬರ್ಬೋದು. ಏನ್ ದಿವಸ ಬಂದು ಅದೇ ಕೆಲಸ ಮಾಡ್ಕೊಂಡಿರಕ್ಕಾಗುತ್ತಾ? ಇವಾಗ ಒಬ್ಬ ಫಲಾನುಭವಿಗೆ ಅವನು ನಿಜವಾದ ಕಟ್ಟಡ ಕಾರ್ಮಿಕರ ಅಂತ ಪ್ರೂಫ್ ಇದೆ, ಆದ್ರೂ ಇವರು ಇಲ್ಲ ಅಂದ್ಬಿಟ್ಟು ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ ಗಮನಕ್ಕೆ ಬಂತು, ನಾವು ಅದನ್ನ ಕೇಳುವಂತ ಬಂದ್ರೆ ಮೇಡಮ್ 12 ಗಂಟೆ ಆಯ್ತು, 12 ಗಂಟೆ ಆದ್ರೂ ಇಷ್ಟವರೆಗೂ ಇಲ್ಲ.